ವೆಲ್ಕಮ್ ಬ್ಯಾಕ್. ಕೋಟೆನಾಡಲ್ಲಿ ಬಾಲಕರ ಕಿಡ್ನಾಪ್ ಕೇಸ್ಗೆ ಟ್ವಿಸ್ಟ್ ಸಿಕ್ಕಿದೆ. ಚಿತ್ರದುರ್ಗದಲ್ಲಿ ಇಬ್ಬರು ಮಕ್ಕಳ ಅಪಹರಣದ ರಹಸ್ಯ ಈಗ ಬಯಲಾಗಿರುವಂತದ್ದು. ಕೋಟೆನಾಡಿನ ಇಬ್ಬರು ಬಾಲಕರ ಕಿಡ್ನಾಪ್ ಕೇಸಿಗೆ ಟ್ವಿಸ್ಟ್ ಸಿಕ್ಕಿರುವಂತದ್ದು. ಡಿವೈಎಸ್ಪಿ ಪಿಎಸ್ಐ ಅಧಿಕಾರಿಗಳಿಗೆ ಕಥೆಯನ್ನ ಹೇಳಿದ್ರು ಬಾಲಕರು. ವಿದ್ಯಾರ್ಥಿಗಳ ಸ್ಟೋರಿ ಕೇಳಿ ಕ್ಷಣಕಾಲ ಶಾಕ್ ಆಗಿದ್ರು ಪೊಲೀಸರು. ಅಸಲಿಗೆ ಅಲ್ಲಿ ಮಕ್ಕಳು ಅಪಹರಣವೇ ಆಗಿಲ್ಲ. ಸತ್ಯ ಗೊತ್ತಾಗಿ ಪೊಲೀಸರು ಶಾಕ್ ಆಗಿದ್ದಾರೆ. ಶಾಲೆ ಶಿಕ್ಷಕರು ಸೇರಿ ಗ್ರಾಮಕ್ಕೆ ಅಮರಿಸಿದ್ರು ಮಕ್ಕಳು. ಡಿವೈಎಸ್ಪಿ ಪಿಎಸ್ಐ ಅಧಿಕಾರಿಗಳಿಗೆ ಕತೆ ಹೇಳಿದ್ರು ಬಾಲಕರು. ವಿದ್ಯಾರ್ಥಿಗಳ ಸ್ಟೋರಿಯನ್ನ ಕೇಳಿ ಪೊಲೀಸರ ಶಾಕ್ ಆಗಿ ಹೋಗಿದ್ದಾರೆ. ಹಾಗಿದ್ರೆ ಶಿಕ್ಷಕರು ಗ್ರಾಮಸ್ಥರಿಗೆ ಮಕ್ಕಳೇ ಯಾಮರ್ಸ್ಬಿಟ್ರ? ಶಾಲಾ ಸಿಬ್ಬಂದಿಗಳಿಗೆ ಚಳ್ಳೆ ಹಣ್ಣು ತಿನ್ನಿಸ್ಬಿಟ್ರ ಪೊಲೀಸ್ನವರಿಗೆ? ಮಕ್ಕಳು 5ನೇ ತರಗತಿಯಲ್ಲಿ ಓದ್ತಾ ಇದ್ದಂತ ಇಬ್ರು ವಿದ್ಯಾರ್ಥಿಗಳಿಂದ ಕಿಡ್ನಾಪ್ ಕತೆ ಆಗಿರುವಂತದ್ದು. ಕೋಟೆನಾಡಲ್ಲಿ ಇಬ್ಬರು ಬಾಲಕರ ಕಿಡ್ನಾಪ್ ಯತ್ನದ ಕೇಸ್ ವಿಚಾರವಾಗಿ ಒಂದು ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಬಾಲಕರು ಸಿನಿಮಾ ಸ್ಟೈಲ್ ನಲ್ಲಿ ಕತೆ ಕಟ್ಟಿ ಗ್ರಾಮಸ್ಥರಿಗೆ, ಶಾಲಾ ಸಿಬ್ಬಂದಿ, ಪೊಲೀಸರುಗಳಿಗೆ ಚಳ್ಳೆ ಹಣ್ಣನ್ನ ತಿನ್ನಿಸಿದ್ದಾರೆ. ಸದ್ಯೀಗ ಇದರ ಅಸಲಿ ಹತ್ತು ತನಿಖೆಯಿಂದ ಬಯಲಾಗಿದೆ. ಪೊಲೀಸರ ಶಾಕ್ ಆಗಿದ್ದಾರೆ. 5ನೇ ತರಗತಿಯಲ್ಲಿ ಓದ್ತಾ ಇದ್ದಂತ ಇಬ್ಬರು ವಿದ್ಯಾರ್ಥಿಗಳು ಓಮಿನಿ ಕಾರ್ನಲ್ಲಿ ಯಾರೋ ಬಂದು ನಮ್ಮನ್ನ ಕಿಡ್ನಾಪ್ ಮಾಡಿದ್ರು, ಬಳಿಕ ಮುಖಕ್ಕೆ ಸ್ಪ್ರೇ ಮಾಡಿ ಊರಿನ ಕ್ರಾಸ್ ಬಳಿ ಬಿಟ್ಟು ಹೋಗಿದ್ರು ಅಂತ ಹೇಳಿದ್ದಾರೆ. ಇದರಿಂದ ಇಡೀ ಊರಿನ ಜನ, ಶಾಲಾ ಶಿಕ್ಷಕರು, ಪೊಲೀಸರು ಆತಂಕ ವ್ಯಕ್ತಪಡಿಸಿದ್ರು. ಈ ಸಂಬಂಧ ಪೊಲೀಸರು ಅಪಹರಣವಾಗಿದ್ದ ಮಕ್ಕಳಿಂದಲೇ ತನಿಖೆ ಶುರು ಮಾಡಿದ್ರು. ಈ ವೇಳೆ ಸತ್ಯ ಗೊತ್ತಾದ ಮೇಲೆ ಪೊಲೀಸರಿಗೆ ನಗಬೇಕೋ ಅಥವಾ ಬುದ್ಧಿ ಹೇಳಿ ಅವರಿಗೆ ಬೈದು ಬುದ್ಧಿ ಹೇಳಬೇಕೋ ಎನ್ನೋದು ಗೊತ್ತಾಗಿಲ್ಲ. ಇಬ್ಬರು ವಿದ್ಯಾರ್ಥಿಗಳು SLV ಶಾಲೆಯಲ್ಲಿ 5ನೇ ತರಗತಿಯನ್ನ ಓದ್ತಾ ಇದ್ರು. ಶಾಲೆಯಲ್ಲಿ ಎಲ್ಲಾ ಮಕ್ಕಳಿಗೆ ಶಿಕ್ಷಕರು ಪ್ರಾಜೆಕ್ಟ್ ವರ್ಕ್ ಅನ್ನ ಕೊಟ್ಟಿದ್ದಾರೆ. ಆದ್ರೆ ಪ್ರಾಜೆಕ್ಟ್ ವರ್ಕ್ ಅನ್ನ ಇಬ್ರು ವಿದ್ಯಾರ್ಥಿಗಳು ಮಾಡಿರ್ಲಿಲ್ಲ. ಶಾಲೆಯಲ್ಲಿ ಶಿಕ್ಷಕರು ಹೊಡಿತಾರೆ ಅಂತ ಹೆದ್ರಿ ಇಬ್ರು ಸೇರಿ ಕಿಡ್ನಾಪ್ ಕತೆ ಕಟ್ಟಿದ್ರು. ಇದರಿಂದ ಗ್ರಾಮಸ್ಥರು, ಪೋಷಕರು ಸೇರಿ ಎಲ್ಲರೂ ಕೂಡ ಆತಂಕವನ್ನ ವ್ಯಕ್ತಪಡಿಸಿದ್ರು. ಅಲ್ಲದೆ ಅಬ್ಬಿನಹೊಳೆ ಠಾಣಾ ವ್ಯಾಪ್ತಿಯಲ್ಲಿ ಕೇಸ್ ಕೂಡ ದಾಖಲು ಮಾಡಲಾಗಿತ್ತು. ಈ ಸಂಬಂಧ ಪೊಲೀಸರು ಮಕ್ಕಳಿಂದಲೇ ತನಿಖೆಯನ್ನ ಶುರು ಮಾಡಿದಾಗ ಶಾಲೆಯಲ್ಲಿ ಕೊಟ್ಟಿದ್ದಂತ ಪ್ರಾಜೆಕ್ಟ್ ಮಾಡಿಲ್ಲ ಆ ವಿಚಾರವಾಗಿ ಶಾಲೆಯಲ್ಲಿ ಶಿಕ್ಷಕರು ಹೊಡಿತಾರೆ ಅನ್ನೋ ಕಾರಣಕ್ಕೆ ಇದರಿಂದ ನಾವು ತಪ್ಪಿಸ್ಕೊಳ್ಳಕ್ಕೆ ಈ ರೀತಿ ಕತೆ ಕಟ್ಟಿದ್ದಾರೆ ಅನ್ನುವಂಥದ್ದು ಡಿವೈಎಸ್ಪಿ ಶಿವಕುಮಾರ್, CPI ಗುಡ್ಡಪ್ಪ, PSI ಬಾಹುಬಲಿ ಸೇರಿದಂತೆ ಇತರೆ ಅಧಿಕಾರಿಗಳು ಫುಲ್ ಶಾಕ್ ಆಗಿದ್ದಾರೆ. ಇವತ್ತು 2 ದಿವಸದ ಮುಂಚೆ ಧರ್ಮಪುರ ಕಣಜಳ್ಳಿ ರಸ್ತೆಯಲ್ಲಿ ಮಕ್ಕಳು ಟ್ಯೂಷನಿಗೆ ಬಂದಾಗ ನವೋದಯ ಶಾಲೆಗೆ ಟ್ಯೂಷನಿಗೆ ಬರ್ತಾಯಿದ್ರು. ಬಂದಾಗ ಅದನ್ನೆಲ್ಲ ನೋಡಿಬಿಟ್ಟು ನಮಗೆ ಆಶ್ಚರ್ಯ ಆಯಿತು. ಏನಪ್ಪ ಮಕ್ಕಳನ್ನ ಇದೇ ಥರ ಹಿಂಗೆ ತಗೊಂಡೋಗ್ತಿದ್ದಾರೆ ಅಂದರೆ ಇದು ಯಾರನ್ನೋ ಟಾರ್ಗೆಟ್ ಮಾಡಿದ್ದಾರೆ ಅಮ್ಮಂಗೆ ಕಾಣುತ್ತೆ. ನಾವು ಮಕ್ಕಳನ್ನು ವಿಚಾರಿಸಿದ್ವಿ. ಅವರು ಅಷ್ಟದ ಕಡೆ ಕರ್ಕೊಂಡು ಹೋಗ್ಬಿಟ್ಟು ಹಿಂದಿನಾಗೆ ಮಾತಾಡಿದ್ರೆ ಆ ಹುಡುಗನಿಗೆ ಹಿಂದಿ ಗೊತ್ತಾಯಿತು. ಅವನು ಅರ್ಥ ಮಾಡ್ಕೊಂಡಾಗ ಅವನ್ನ ಅಲ್ಲಿ ಕೆಳಗಡೆ ಹಾಕಿದ್ದಾರೆ. ಇದು ಆಗಿರೋದು ಭಾಳ ಮನಸ್ಸಿಗೆ ಭಾಳ ನೋವಾಗಿ ಉಂಟು ಮಾಡ್ತದೆ. ಯಾಕಂದರೆ ರೈತರ ಬದುಕು ಯಾವಾಗಲೂ ಜಮೀನಾಗೆ ಇರಬೇಕಾಗುತ್ತೆ, ಇಲ್ಲ ಮನೆಯಲ್ಲಿ ಇರಬೇಕಾಗುತ್ತೆ. ಬಡವರು ಮಕ್ಕಳು, ರೈತರಂದರೆ ಬಡವರು. ಆದರೆ ಈ ಘಟನೆ ನಡೆದಿರೋದ್ರಿಂದ ಎಲ್ಲ ಪೋಷಕರಿಗೂ ಹೇಳೋದೇನೆಂದರೆ, ನೀವು ಎಷ್ಟೇ ಕೆಲಸ ಇದ್ರೂ ಶಾಲೆಗೆ ಬಿಡಬೇಕಾದ್ರೆ ಮಕ್ಕಳಿಗೆ ಕರ್ಕೊಂಬಂದು ಬಿಟ್ಟು, ಟ್ಯೂಷನ್ಗೆ ಹೋದ್ರೂ ಒಬ್ಬರು ಯಾರನ್ನ ಬಂದು ಬಿಟ್ಟು ಕರ್ಕೊಂಡು ಹೋಗ್ಬೇಕು ಅಂತಂದೇಳಿ ರೈತ ಸಂಘ ಒಂದು ಒತ್ತಾಯ ಮಾಡ್ತದೆ. ಇದು ಪೋಷಕರಿಗೆ ಈ ಕೂಲಿ ಮಾಡ್ತಾ ಇರ್ತಾರೆ ಸರ್, ಅವ್ರ ಮನೆಗೆ ಯಾರೂ ಇರೋದಿಲ್ಲ, ಕರ್ಕೊಂಡು ಹೋಗೋಕ್ಕಾಗೋದಿಲ್ಲ. ಪಕ್ಕದ ಮನೆಯವ್ರಿಗಾದ್ರೂ ಹೇಳಿ ನನ್ನ ಮಕ್ಕಳಿನ ಜೊತೆ ಕರ್ಕೊಂಬರ್ರಪ್ಪ ಅಂತಂದೇಳಿ ಇದು ಹೇಳ್ಬೇಕಾಗುತ್ತೆ. ಈ ಥರ ಯಾವುದೂ ನಡೆದಿಲ್ಲ ಇಲ್ಲಿ. ಈಗ ಆತಂಕ ಅಂದರೆ ಈಗ ಹೊಸ್ದಾಗಿ ಯಾರನ್ನೂ ಟಾರ್ಗೆಟ್ ಇಟ್ಟಿದಾರ ಅಂತ. ಇದು ಈಗ ಮಕ್ಕಳು ಇವನಲ್ಲ ಅಂತ ಫೋಟೋ ಹಾಕಿದಾರಂದ್ರೆ ಈ ಮಕ್ಕಳು ಇವನಲ್ಲ ಅಂತಿದ್ದಂಗೆ ಇಳಿಸ್ಬಿಟ್ಟಿದ್ದಾರೆ. ಇಲ್ಲಾಂದ್ರೆ ಇವ್ರಿಗೂ ಜೀವಕ್ಕೆ ಆಪತ್ತಾಗಿರೋದು. ಬಿಟ್ಟೋದ್ರಿಂದ ಅವ್ರ ಪೋಷಕರಿಗೆ ದೇವರು ಒಂದು ವರ ಕೊಟ್ಟಂಗೆ. ಬೇರೆ ಮಕ್ಕಳಲ್ಲಿ ಆತಂಕ ಸೃಷ್ಟಿಯಾಗಿದೆ. ಸ್ಕೂಲಿಗೆ ಹೋಗೋದು ಬಿಡೋದು ಅವರಿಗೆ ಒಂಥರ ಜಿಗುಪ್ಸೆ ಆಗಿದೆ. ಆದರೆ ಭಯ ಪಡಬೇಡ್ರಿ, ಪೋಷಕರು ಅದಕ್ಕೆ ಸಪೋರ್ಟ್ ಮಾಡಿ, ಪೋಷಕರು ಒಂದು ಸ್ವಲ್ಪ ಯಥೇಚ್ಛಾಗಿ ಅವ್ರನ್ನ ಯಾವ ಕಡೆ ಹೋಗ್ತಿದ್ದಾರೆ, ಯಾವ ಕಡೆ ಬರ್ತಿದ್ದಾರೆ ಎಂಬುದನ್ನು ಸ್ವಲ್ಪ ಅಬ್ಸರ್ವ್ ಮಾಡೋಕ್ಕೆ ಪೋಷಕರಲ್ಲಿಯೂ ಸ್ವಲ್ಪ ಕಳ್ಕಳೆಯನ್ನು ಮನೆಗೆ ಕೇಳ್ಕೊಂಡು ಬಂದಾಗ ಅಲ್ಲಿ ವ್ಯಾನ್ ನಿಂತಿತ್ತು. ಹೋಗ್ಬೇಕಾದ್ರೆ ಓಡಕಂಬ ಅಂದೆ. ಇವನು ಬೇಡ ಮೆಲ್ಲಿಕ್ಕೆ ಹೋಗೋಣ ಏನಾಗಲ್ಲ ಅಂದ.
ಅಷ್ಟರ ಬಂದು ಇನ್ನೇನು ಒಂದು ಹೆಜ್ಜೆ ಹಾಕ್ಬೇಕು ಅಂತ ನಾನು ಇಕ್ತೆ ಅಷ್ಟರ ಬಂದು ಹಿಡ್ಕೊಂಡ್ಬಿಟ್ರು. ಇವ್ನು ಹಿಂದಕ್ಕೆ ತಿರುಗಿ ನೋಡ್ದ, ಸ್ಪ್ರೇ ಹೊಡ್ಬಿಟ್ರು ಇವ್ನ ಮಕ್ಕಕ್ಕೆ. ಇವ್ರು ಹಂಗೆ ಬಿದ್ದುಬಿಟ್ಟು ಮೂಜಿ ತಪ್ಪೋದ್ವಿ ಇಬ್ಬರು. ವ್ಯಾನಾಗ ಹಾಕೊಂಡು ಹೋಗ್ಬೇಕಾರೆ ಹಳ್ಳದಿ ಕ್ರಾಸ್ನಾಗ ಎತ್ತಾಕ್ತು. ಎತ್ತಾಕ್ದಾಗ ಫೋನ ಮಾತಾಡ್ತಿದ್ರು. ಏನು ಮಾತಾಡ್ತಿದ್ರು? साले कुत्ता पागल उसको नहीं, उसको जोड़ दो, दूसरों को पकड़ने क्या पकड़ लिया अंदर. ಆಮೇಲೆ ಏನಾಯ್ತು? ಆಮೇಲೆ ಆ ಕಡೆಯಿಂದ ಹೇಳಿದ್ದು ಇವರು ಹ್ಞೂ ಸರಿ ಅಂದರು. ಅಲ್ಲಿ ಇಳಿಸಿ ನಮ್ಮ ಮುಂದೆ ದುಗ್ಬಿಟ್ಟು ಹಂಗೆ ಹೋದ್ರು. ಕಣ್ಣಿಗೆ ಹೋಗ್ಬೇಕಾದ್ರೆ ಸ್ಪ್ರೇ ಹೊಡೆದು ಹೋದ್ರು. ಯಾತ ನೋಡ್ಕೊಂತಾರೆ ಅಂತ. ನಂಬರ್ ಏನು ನೋಡಲಿಲ್ಲ? MH53 ನಂಬರು ಅಷ್ಟೇ ಪ್ಲೇಟ್ ನಂಬರ್. ಬಾತ್ರೂಮ್ ಅಂತ ಬಂದ್ವಿ.